Good morning, children. So in previous class we have discussed about natural disasters. So last class ನಾವು ನೈಸರ್ಗಿಕ ವಿಕೋಪಗಳು ಅನ್ನೋ ಲೆಸನ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ವಾಟ್ ಆರ್ ದಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅದ ಯಾವ್ಯಾವುದು ಅಂತ ಹೇಳಿದಾಗ ಫ್ಲಡ್ಸ್, ಡ್ರಾಟ್ಸ್, ಅರ್ಥ್ಕ್ವೇಕ್ಸ್, ಸೈಕ್ಲೋನ್, ಸುನಾಮಿ ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್ ಆರ್ ದಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಹಾಗೆಯೇ ಅದರಲ್ಲಿ ಫ್ಲಡ್ ಮತ್ತು ಅರ್ಥ್ಕ್ವಿಕ್ ಅಂದರೆ ಏನು, ಆವಾಗ ನಾವು ಫ್ಲಡ್ ಬಂದಾಗ ಯಾವ ರೀತಿಯ ಒಂದು ಪ್ರಿಕಾಷನ್ಗಳನ್ನು ನಾವು ತಗೋಬೇಕು ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಏನು ಟೇಕ್ ಹೆಲ್ಪ್ ಫ್ರಮ್ ಗೌರ್ಮೆಂಟ್ ಏಜೆನ್ಸೀಸ್, ಹೌದಲ್ವಾ? ಫ್ಲಡ್ ಅಂದರೆ ಏನು? ಪ್ರವಾಹ. ಪ್ರವಾಹ ಅಂದರೆ ಏನು? ನೀರು ತನ್ನ ಹರಿಯುವ ಮಟ್ಟವನ್ನು ಬಿಟ್ಟು ವಿಶಾಲವಾಗಿ ಹರಿದ್ರೆ ಅಥವಾ ತನ್ನ ಎಲ್ಲೆಯನ್ನು ಮೀರಿ ತನ್ನ ರಿವರ್ ಆರ್ ಸ್ಟ್ರೀಮ್ ಎಕ್ಸಿಸ್ಟ್ ಇಟ್ಸ್ ಕೆಪಾಸಿಟಿ ಟು ಕ್ಯಾರಿ ಎ ವಾಟರ್, ತನ್ನ ಎಲ್ಲೆಯನ್ನು ಮೀರಿ ಅದು ಹರಿದಾಗ ಅದೇನಾಗುತ್ತೆ? ಪ್ರವಾಹವಾಗಿ ಮಾರ್ಪಡುತ್ತೆ. ನೀರು ಯಥೇಚ್ಛವಾಗಿ ಹರಿತಕ್ಕಂಥದ್ದು, ಹೌದಲ್ವಾ? ಅದನ್ನು ನಾವು ಫ್ಲಡ್ ಅಂತ ಕರಿತೀವಿ. ಆವಾಗ ನಾವು ಏನು ಪ್ರಿಕಾಷನನ್ನು ಮಾಡಬೇಕು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಷನನ್ನು ಮಾಡಿದ್ವಿ. ಏನು ಮಾಡಬೇಕು? ಸರ್ಕಾರಿ ಸಂಸ್ಥೆಗಳ ಸಹಾಯವನ್ನು ಪಡ್ಕೋಬೇಕು. ಹಾಗೆಯೇ ನೀರನ್ನು ನಾವು ಬಾಯ್ಲ್ ಮಾಡಿ ಆ ಟೈಮಲ್ಲಿ ಕುಡಿಬೇಕು. ಜೊತೆಗೆ ಫುಡ್ಡನ್ನು ಅಷ್ಟೇ ಫ್ರೆಶ್ ಆಗಿ ತಗೋಬೇಕು. ಅದೇ ರೀತಿ ಕೀಪ್ ಸಮ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಫಾರ್ ಪ್ಯಾಕಿಂಗ್ ಫುಡ್ ಆರ್ಟಿಕಲ್ಸ್ ಆ್ಯಂಡ್ ಕ್ಲಾತ್ಸ್. ಅದೇ ರೀತಿ ಈ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಆದಷ್ಟು ಯೂಸ್ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ಹಾಗೆಯೇ ಲಿಸನ್ ಟು ಫ್ಲಡ್ ವಾರ್ನಿಂಗ್ಸ್ ಆನ್ ರೇಡಿಯೋ ಆ್ಯಂಡ್ ಟೆಲಿವಿಷನ್. ಅಂದರೆ ಈ ಫ್ಲಡ್ ಸಂದರ್ಭದಲ್ಲಿ ಈ ಟೆಲಿವಿಷನ್ಗಳಲ್ಲಿ, ರೇಡಿಯೋಗಳಲ್ಲಿ ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಅವುಗಳನ್ನು ನಾವು ಅವಾಗವಾಗ ಅದನ್ನ ಕೇಳ್ತಾ ಇರಬೇಕು. ಅವಾಗ ನಾವು ಮುನ್ನೆಚ್ಚರಿಕೆಯಾಗಿ ಇರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಎಲೆಕ್ಟ್ರಿಸಿಟಿಗಳನ್ನು ಸ್ವಿಚ್ ಆಫ್ ಮಾಡಬೇಕು ನಮ್ಮ ಮನೆಗಳಲ್ಲಿ. ಡು ನಾಟ್ ಎಂಟರ್ ದಿ ಫ್ಲಡ್ ಏರಿಯಾ, ಜೊತೆಗೆ ಪ್ರವಾಹ ಆಗ್ತಾ ಇರ್ತಕ್ಕಂಥ ಪ್ರದೇಶಗಳಿಗೆ ಒಬ್ಬೊಬ್ಬರೇ ನಾವು ಅಲ್ಲಿಗೆ ಭೇಟಿಯನ್ನು ಕೊಡಬಾರ್ದು. ಈ ರೀತಿ ಎಲ್ಲ ಪ್ರಿಕಾಷನ್ಗಳನ್ನು ತಗೋಬೇಕು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಅದೇ ರೀತಿ ಅರ್ಥ್ಕ್ವಿಕ್ ಅಂದರೆ ಏನು? ಭೂಮಿ ನಡುಗುವಂಥದ್ದು. ಭೂಮಿ ನಡುಗೋದ್ರೆ ನಾವು ಅರ್ಥ್ಕ್ವಿಕ್ ಅಂತ ಕರಿತೀವಿ. ದ ಶೇಕಿಂಗ್ ಆಫ್ ದಿ ಅರ್ತ್ ಸರ್ಫೇಸ್ ಕ್ಯಾನ್ ಕಾಸ್ ಅರ್ಥ್ಕ್ವೇಕ್ಸ್. ಇದ್ರ ಬಗ್ಗೆಯೂ ಸಹ ಲಾಸ್ಟ್ ಕ್ಲಾಸ್ ಡಿಸ್ಕಷನ್ ಮಾಡಿದ್ವಿ. ಏನು ಮಾಡಬೇಕು ಪ್ರಿಕಾಷನ್ ಅಂತ ಹೇಳಿದಾಗ ಕೀಪ್ ಅವೇ ಫ್ರಮ್ ವಿಂಡೋಸ್, ಮಿರರ್ಸ್ ಆರ್ ಹ್ಯಾಂಗಿಂಗ್ ಫ್ಯಾನ್ಸ್. ಕೀಪ್ ಅವೇ ಫ್ರಮ್ ಟ್ರೀಸ್, ಪೋಲ್ಸ್, ಸಿಗ್ನ್ ಬೋರ್ಡ್ ಆರ್ ಎಲೆಕ್ಟ್ರಿಕ್ ವೈರ್ಸ್. ಮೂವ್ ಟು ಆ್ಯನ್ ಓಪನ್ ಏರಿಯಾ. ಅಂದರೆ ಮನೆ ಒಳಗಡೆ ನಾವೇನಾದರೂ ಇದ್ದರೆ ತಕ್ಷಣ ಏನು ಮಾಡಬೇಕು? ಭೂಮಿಯನ್ನು ನಡುಗ್ತಾ ಇದೆ, ಅಲುಗಾಡ್ತಾ ಇದೆ ಅಂತ ಹೇಳಿದಾಗ ಆದಷ್ಟು ಓಪನ್ ಏರಿಯಾಗಳ ಕಡೆಗೆ ಓಡೋಗಿ ನಾವು ಆ ಮನೆ ಒಳಗಡೆ ಇದ್ದರೆ ನಾವು ಹೊರಗಡೆ ಬಂದುಬಿಡಬೇಕು. ಡು ನಾಟ್ ರನ್ ನಿಯರ್ ಬಿಲ್ಡಿಂಗ್ ಡ್ಯೂರಿಂಗ್ ಆರ್ ಜಸ್ಟ್ ಆಫ್ಟರ್ ಅರ್ಥ್ಕ್ವೇಕ್. ಹತ್ತಿರ ಇರ್ತಕ್ಕಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಹತ್ತಿರ ಹೋಗಿ ನಿಂತ್ಕೋಬಾರ್ದು. ಈ ಥರ ಎಲ್ಲ ಪ್ರಿಕಾಷನ್ಗಳನ್ನು ಅರ್ಥ್ಕ್ವೇಕ್ ಸಂದರ್ಭದಲ್ಲಿ ತಗೋಬೇಕು ಅಂತ ಹೇಳಿದ್ದೆ. ಇವತ್ತು ಡ್ರಾಟ್ಸ್. ಡ್ರಾಟ್ಸಲ್ಲಿ ಏನು ಡ್ರಾಟ್ ಅಂತ ಹೇಳಿದ್ರೆ ಅಂದರೆ ಇದು ಪ್ರವಾಹಕ್ಕೆ ವಿರುದ್ಧವಾದಂಥ ಲಕ್ಷಣ, ಹೌದಲ್ವಾ? ಫುಡ್ ಅಕ್ಯೂರ್ ವೆನ್ ದೇರ್ ಈಸ್ ಎಕ್ಸೆಸ್ ರೈನ್ ಆ್ಯಂಡ್ ಡ್ರಾಟ್ಸ್ ಅಕ್ಯೂರ್ ವೆನ್ ದೇರ್ ಆರ್ ವೆರಿ ಲಿಟಲ್ ಆರ್ ನೋ ರೈನ್. ಅಂದರೆ ಯಾವ ಕಾಲದಲ್ಲಿ ಮಳೆ ಅಂತಕ್ಕಂಥದ್ದು ಅಗತ್ಯಕ್ಕಿಂತ ಕಡಿಮೆ ಪ್ರಮಾಣದಲ್ಲಾಗುತ್ತೋ ಆ ಪರಿಸ್ಥಿತಿಯನ್ನು ನಾವು ಡ್ರಾಟ್ಸ್ ಅಂತ ಕರಿತೀವಿ. ಫ್ಲಡ್ ಅಂದರೆ ಅಗತ್ಯಕ್ಕಿಂತ ಮಳೆ ಹೆಚ್ಚಾಗುವಂಥದ್ದು. ಫ್ಲಡ್ ಮೀನ್ಸ್ ಏನು? ಮಳೆ ಅಗತ್ಯಕ್ಕಿಂತ ಹೆಚ್ಚಾಗ್ತಕ್ಕಂಥದ್ದು. ಡ್ರಾಟ್ ಮೀನ್ಸ್ ದೇರ್ ಈಸ್ ಎ ವೆರಿ ಲಿಟಲ್ ಆರ್ ನೋ ರೈನ್. ಕಡಿಮೆ ಪ್ರಮಾಣದ ಮಳೆ ಅಥವಾ ಮಳೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ಡ್ರಾಟ್ಸ್ ಅಂತ ಕರಿತೀವಿ. ಅದರಲ್ಲೂ ನಮ್ಮ ದೇಶದಲ್ಲಿ ಈ ಡ್ರಾಟ್ ಅಂತಕ್ಕಂಥದ್ದು ಆಗಿಬಿಟ್ರೆ ತುಂಬಾ ಕೆಟ್ಟದಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಈಸ್ ಆ್ಯನ್ ಅಗ್ರಿಕಲ್ಚರಲ್ ಕಂಟ್ರಿ ಆ್ಯಂಡ್ ಫಾರ್ಮರ್ಸ್ ಡಿಪೆಂಡ್ ಆನ್ ದಿ ಮಾನ್ಸೂನ್ ರೈನ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶ ಏನು ಹೆಚ್ಚಾಗಿ ಅಗ್ರಿಕಲ್ಚರನ್ನೇ ಅವಲಂಬಿಸಿರ್ತಕ್ಕಂತಹ ದೇಶ. ಅದರಲ್ಲೂ ಆ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥದ್ದು, ಹೌದಲ್ವಾ? ಮಳೆಯನ್ನೇ ಅವಲಂಬಿಸಿರೋದ್ರಿಂದ ಅಲ್ಲಿ ಮಳೆ ಅಂತಕ್ಕಂಥದ್ದು ಕಡಿಮೆ ಆಗೋದ್ರೆ ಏನಾಗುತ್ತೆ? ಕೃಷಿ ಬೆಳೆಗಳೆಲ್ಲ ನಾಶ ಆಗೋಗುತ್ತೆ. ವೆನ್ ರೈನ್ಫಾಲ್ ಈಸ್ ಡಿಕ್ಲೈನ್ಡ್ ಆರ್ ಸ್ಕೇರ್ಸ್ ಇಟ್ಸ್ ಲೀಡ್ ಟು ಡ್ರಾಟ್ ವಿಚ್ ಕಾಸಸ್ ಸ್ಕ್ಯಾರ್ಸಿಟಿ ಆಫ್ ಫುಡ್. ಈ ರೀತಿ ಕೃಷಿಯ ಬೆಳೆಗಳು ಒಣಗೋದ್ರೆ, ಮಳೆ ಬರಲಿಲ್ಲ ಅಂದರೆ ಕೃಷಿ ಬೆಳೆಗಳಿಗೆ ನೀರಿನ ಪೂರೈಕೆ ಇಲ್ಲದೆ ಕೃಷಿಯ ಬೆಳೆಗಳೆಲ್ಲ ಒಣಗೋಗುತ್ತೆ. ಆ ರೀತಿಯಾದಾಗ ಏನಾಗುತ್ತೆ? ಫುಡ್ನ ಪೂರೈಕೆ ಅಂತಕ್ಕಂಥದ್ದು ಕಡಿಮೆ ಆಗೋಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ? ಡ್ರಾಟ್ ಲೀಡ್ ಟು
ಸ್ಟಾರ್ವೇಷನ್ ಆ್ಯಂಡ್ ಡೆತ್ ಆಫ್ ಲಾರ್ಜ್ ನಂಬರ್. ಇದರಿಂದ ಏನಾಗುತ್ತೆ, ಆಹಾರ ಸಮಸ್ಯೆ ಉಂಟಾಗಿ ಡೆತ್ ಅಂತಕ್ಕಂಥದ್ದು ಆಗುತ್ತೆ. ಇಂಡಿಯಾ ಹ್ಯಾಸ್ ಕ್ವೈಟ್ ಎ ಫ್ಯೂ ಡ್ರಾಟ್ ಪ್ರೋನ್ ರೀಜನ್. ಸೊ ಇಂಡಿಯಾದಲ್ಲೂ ಸಹ ಈ ರೀತಿಯ ಒಂದು ರೀಸನ್ಗಳನ್ನು ನಾವು ನೋಡ್ತೀವಿ. ಸಮ್ ಪಾರ್ಟ್ಸ್ ಆಫ್ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ಗುಜರಾತ್, ಒರಿಸ್ಸಾ, ರಾಜಸ್ಥಾನ್ ಆರ್ ಪರ್ಟಿಕ್ಯುಲರ್ಲಿ ಪ್ರೋನ್ ಟು ಡ್ರಾಟ್. ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಡೈ ಎವ್ರಿ ಇಯರ್ ಬಿಕಾಸ್ ಆಫ್ ಡ್ರಾಟ್. ಈ ಒಂದು ಡ್ರಾಟ್ನ ಕಾರಣದಿಂದ ಹಲವಾರು ಜನರು ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವು ಏನು ಮಾಡಬೇಕು ಪ್ರಿಕಾಕ್ಷನ್? ವಿ ಕ್ಯಾನ್ ಟೇಕ್ ದಿ ಫಾಲೋಯಿಂಗ್ ಪ್ರಿಕಾಕ್ಷನ್ ಡ್ಯೂರಿಂಗ್ ಡ್ರಾಟ್ಸ್. ಈ ಒಂದು ಡ್ರಾಟ್ನ ಒಂದು ಸಂದರ್ಭದಲ್ಲಿ, ಜೊತೆಗೆ ಡ್ರಾಟ್ ಬರದೇ ಇರುತ್ತಿಲ್ಲ, ನಾವು ಕೆಲವೊಂದು ಪ್ರಿಕಾಕ್ಷನನ್ನು ಕೈಗೊಂಡ್ರೆ ಸೊ ಇದನ್ನು ನಾವು ತಪ್ಪಿಸ್ಕೋಬೋದು. ಸೊ ಹೇಗೆ, ಏನು ಅಂತ ಹೇಳಿದ್ರೆ, ಸೇವ್ ವಾಟರ್ ಥ್ರೂ ಡ್ರಿಪ್ ಇರಿಗೇಷನ್. ಅಂದರೆ ನೀರನ್ನು ನಾವು ಸೇವ್ ಮಾಡಬೇಕು. ಹೇಗೆ? ತುಂತುರು ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ ಅಂತ ನಾವೇನು ಕರಿತೀವೋ, ಸೊ ಆ ಒಂದು ವಿಧಾನದ ಮೂಲಕ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ ನೀರನ್ನು ನಾವು ಸೇವ್ ಮಾಡಬಹುದು. ಸೊ ಇವಾಗ ಮಾಮೂಲಿಯಾಗಿ ನೀವು ಚಾನಲಿಂದ ನೀರನ್ನು ಹಾಯ್ದು ಬಿಟ್ಟರೆ ಏನಾಗುತ್ತೆ, ಹೆಚ್ಚು ನೀರು ಏನಾಗುತ್ತೆ, ಸೊ ನಿಮ್ಮ ಗದ್ದೆಗಳು ಬೇಕಾಗಿರುತ್ತೆ, ಸೊ ಅದೆಲ್ಲ ವೇಸ್ಟಾಗಿ ಬಂದು ನಿಂತ್ಕೊಳ್ಳುತ್ತೆ ನೀರು. ಜೊತೆಗೆ ಹೆಚ್ಚು ಪ್ರಮಾಣದ ನೀರು ಒಂದೇ ಸಮನೆ ಹರಿದು ಬರೋದ್ರಿಂದ ನೀರು ಸಹ ವೇಸ್ಟ್ ಆಗುತ್ತೆ. ಅದೇ ಡ್ರಿಪ್ ಇರಿಗೇಷನ್ ಮೂಲಕ ನಾವು ಹಾಕೋದ್ರೆ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಈ ತುಂತುರು ನೀರಾವರಿ, ಹನಿ ನೀರಾವರಿ ಟೈಪಲ್ಲಿ ಹಾಕಿದ್ರೆ ಎಷ್ಟು ಆಗುತ್ತೇನೋ ಅಷ್ಟು ಮಾತ್ರ ನೀರು ಅಲ್ಲಿ ಬಳಕೆ ಆಗುತ್ತೆ. ಸೊ ಅಲ್ಲಿ ವೇಸ್ಟೇಜ್ ಆಫ್ ವಾಟರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಲರ್ನ್ ಟು ಸೇವ್ ಆ್ಯಂಡ್ ಕನ್ಸರ್ವ್ ರೈನ್ ವಾಟರ್. ಅಂದರೆ ಒಂದು ವಾಟರನ್ನು ಸೇವ್ ಮಾಡ್ತಕ್ಕಂಥದ್ದನ್ನು, ಜೊತೆಗೆ ಅದನ್ನ ಹೇಗೆ ನಾವು ಸೇವ್ ಮಾಡಬೇಕು ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ಒನ್ ನೋಡಿ, ಎನ್ಕರೇಜ್ ದಿ ಸಿಸ್ಟಮ್ ಆಫ್ ಡ್ರೈ ಫಾರ್ಮಿಂಗ್. ಏನು ಮಾಡಬೇಕಂತೆ, ಡ್ರೈ ಫಾರ್ಮಿಂಗನ್ನು ಆದಷ್ಟು ನಾವು ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ಅಂದರೆ ಈ ಡ್ರಿಪ್ ಇರಿಗೇಷನ್ ಇರ್ಬೋದು, ಹಾಗೆಯೇ ಡ್ರೈ ಇರಿಗೇಷನ್ ಇಂಥದ್ದನ್ನು, ಹನಿ ನೀರಾವರಿ, ತುಂತುರು ನೀರಾವರಿ, ಸೊ ಈ ರೀತಿಲಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಕೃಷಿ ವಿಧಾನಗಳನ್ನು ನಾವು ಅನುಸರಿಸಿದ್ರೆ ಸೊ ಆದಷ್ಟು ಈ ಒಂದು ನೀರಿನ ಒಂದು ಅಭಾವವನ್ನು ಕಡಿಮೆ ಮಾಡ್ಕೋಬೋದು, ಜೊತೆಗೆ ನೀರನ್ನು ಸೇವ್ ಮಾಡ್ಬೋದು. ಪ್ಲ್ಯಾಂಟ್ ಮೋರ್ ಟ್ರೀಸ್ ಇನ್ ಯುವರ್ ಏರಿಯಾಸ್. ಆದಷ್ಟು ನಿಮ್ಮ ಒಂದು ಏರಿಯಾಗಳಲ್ಲಿ ಗಿಡಗಳನ್ನು ಹೆಚ್ಚು ನೆಡಿ ಅಂತ. ಯಾಕೆ ಅಂದರೆ ಸಸ್ಯಗಳು ಹೆಚ್ಚು ಒಂದು ಏರಿಯಾದಲ್ಲಿ ಇದ್ದಾಗ ಅಥವಾ ನಮ್ಮ ಸುತ್ತಮುತ್ತ ಕಂಡು ಬಂದಾಗ ಆದಷ್ಟು ನೀರನ್ನು ನಾವು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಸೊ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಪ್ಲ್ಯಾಂಟ್ಸ್ಗಳನ್ನು ಬೆಳಿಬೇಕು. ಸೊ ನೆಕ್ಸ್ಟ್ ನೋಡಿ, ಸೊ ಇದಿಷ್ಟೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ನೆಕ್ಸ್ಟ್ ನೋಡಿ ಇವಾಗ ಸೈಕ್ಲೋನ್. ಏನು ಸೈಕ್ಲೋನ್ ಅಂದರೆ, ವಾಟ್ ಈಸ್ ಸೈಕ್ಲೋನ್? Cyclones have circulatory winds which blow towards the center at the very high speed. These winds are highly destructive to life and property. ಈ ಸೈಕ್ಲೋನ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ಇದು ಎಲ್ಲಿ ಉಗಮ ಆಗ್ತಕ್ಕಂಥದ್ದು ಅಂದರೆ ಸೀಗಳಲ್ಲಿ, ಸಮುದ್ರಗಳಲ್ಲಿ ಇದು ಉಗಮ ಆಗುತ್ತೆ. ಸೊ ಯಾವಾಗ ಈ ಸಮುದ್ರ ನೀರು ಹೆಚ್ಚು ಕಾಯುತ್ತೋ, ಅಂದರೆ ಬೇಸಿಗೆ ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚಾದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿಯಾಗಿ ನೀರಿನ ಒಂದು ಕೆಲವೊಂದು ಭೂಭಾಗಗಳಲ್ಲಿ ನೀರಿನ ಒಂದು ಸೆಂಟ್ರಲ್ಲಿ ಎಲ್ಲರೂ ಒಂದು ಭೂಭಾಗ ಇದೆ. ಸೊ ಅಲ್ಲಿ ಭೂಭಾಗ ಮತ್ತು ನೀರಿನ ಭಾಗ ಎರಡೂ ಕಾಯ್ತಕ್ಕಂತಹ ಸಮಯದಲ್ಲಿ ವ್ಯತ್ಯಾಸ ಆಗೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ಭೂಭಾಗದಲ್ಲಿ ಏನಾಗುತ್ತೆ, ಒತ್ತಡ ಕಡಿಮೆ ಆಗಿ ಈ ಒಂದು ಜಲಭಾಗಗಳಲ್ಲಿ ಒತ್ತಡ ಹೆಚ್ಚಾದಾಗ ಸೊ ಏನಾಗುತ್ತೆ, ಸೈಕ್ಲೋನ್ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಸೊ ನಿರ್ಮಾಣ ಆಗಿ ಅದೇನಾಗುತ್ತೆ, ಈ ಒಂದು ರಭಸವಾಗಿ ಬೀಸ್ತಕ್ಕಂಥ ಗಾಳಿ ಏನಾಗುತ್ತೆ, ಸುರುಳಿ ಆಕಾರದ ಸುತ್ತಕೊಂಡು ಸೊ ಅದು ತುಂಬ ಸ್ಪೀಡಲ್ಲಿ ಬೀಸ್ತಾ ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಆದಷ್ಟು ಯಾವ ಕಡೆ ಕಡಿಮೆ ಒತ್ತಡ ಇದೆಯೋ ಸೊ ಆ ಕಡೆಗೆ ಬರೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಸೊ ಇಲ್ಲಿ ಜಲಭಾಗಗಳೇನಾಗಿರುತ್ತೆ, ಹೆಚ್ಚು ಒತ್ತಡ, ಹೌದಲ್ವಾ, ಸೈಕ್ಲೋನ್ ಸಹ ಹೆಚ್ಚು ಒತ್ತಡ, ಆದರೆ ಭೂಭಾಗ ಮಾತ್ರ ಕಡಿಮೆ ಒತ್ತಡ ಆಗಿರುತ್ತೆ. ಆವಾಗ ಅದೇನು ಮಾಡುತ್ತೆ, ಭೂಭಾಗದ ಕಡೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ದೀಸ್ ವಿಂಡ್ಸ್ ಆರ್ ಹೈಲಿ ಡಿಸ್ಟ್ರಾಕ್ಟಿವ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೊ ಈ ರೀತಿ ಬರ್ತಕ್ಕಂತಹ ಒಂದು ಏನು ಸೈಕ್ಲೋನ್ ಇದೆಯೋ ಇದು ಲೈಫ್ಗೆ ಮತ್ತು ಆಸ್ತಿಯನ್ನು ಹೆಚ್ಚು ಪ್ರಮಾಣದಲ್ಲಿ ನಷ್ಟವನ್ನುಂಟು ಮಾಡುತ್ತೆ. ಸೈಕ್ಲೋನ್ಸ್ ಕಾಸ್ ವೆರಿ ಹೆವಿ ರೈನ್ಫಾಲ್. ಕೆಲವೊಂದು ಸೈಕ್ಲೋನ್ಗಳು, ಅದರಲ್ಲೂ ಈ ಒಂದು ಜಲಭಾಗಗಳಲ್ಲಿ ಆಗ್ತಕ್ಕಂತಹ ವಾಟರ್ ಬಾಡೀಸಲ್ಲಿ ಬರ್ತಕ್ಕಂಥ ಸೈಕ್ಲೋನ್ಗಳು ಹೆಚ್ಚು ರೈನ್ಫಾಲ್ಗೆ ಕಾರಣ ಆಗುತ್ತೆ. ನೀವು ನೋಡಿರ್ಬೋದು, ಸೊ ಟಿ ವಿಗಳೆಲ್ಲ ತೋರಿಸ್ತಾ ಇರ್ತಾರೆ, ತಮಿಳ್ನಾಡಲ್ಲಿ
ಸೊ ಈ ಒಂದು ಲಾಸ್ಟ್ 2 months ಬ್ಯಾಕಲ್ಲೆಲ್ಲ ಆಗಿತ್ತು. ಸೊ ಅದು ಸುರುಳಿ ಆಕಾರ ಸುತ್ಕೊಂಡು ಬರುತ್ತೆ. ಸೊ ಕೆಲವೊಂದು ಕಡೆ ಅದು ಬರೋದು ಕಾಣಿಸುತ್ತೆ, ಬಟ್ ಇದಕ್ಕಿಂತ ಹೆಚ್ಚಾಗಿ ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ತೀರ ಪ್ರದೇಶದ ಭೂಭಾಗಗಳಲ್ಲಿ ಲ್ಯಾಂಡ್ಗಳಲ್ಲಿ ಹೆಚ್ಚು ಮಳೆಯಾಗುತ್ತೆ. ಸೊ ಈ ರೀತಿಯ ಲಕ್ಷಣ ಈ ಒಂದು ಸೈಕ್ಲೋನ್ದು. ದೇ ಕೇಮ್ ಫ್ರಮ್ ಬೇ ಆಫ್ ಬೆಂಗಾಲ್ ಅಂಡ್ ಸ್ಟ್ರಿಕ್ಟ್ ಎಗನೆಸ್ಟ್ ದಿ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಸೊ ಹೆಚ್ಚಾಗಿ ಎಲ್ಲಾಗುತ್ತೆ ಅಂತೆ ಬೇ ಆಫ್ ಬೆಂಗಾಲಲ್ಲಿ ಈ ರೀತಿ ಒಂದು ಸೈಕ್ಲೋನ್ ಆಗ್ತಕ್ಕಂಥದ್ದು. ಜೊತೆಗೆ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಅಂದರೆ ಒಂದು ಈಸ್ಟರ್ನ್ ಕೋಸ್ಟ್ ಆಫ್ ಸೀನಲ್ಲೂ ಸಹ ಈ ರೀತಿಯ ಒಂದು ಸೈಕ್ಲೋನ್ಗಳು ಆಗುತ್ತೆ. ದ ಇಂಡಿಯನ್ ವೆದರ್ ಡಿಪಾರ್ಟ್ಮೆಂಟ್ ಸ್ಟಡೀಸ್ ದಿ ಮೂವ್ಮೆಂಟ್ ಆಫ್ ದ ಸೈಕ್ಲೋನ್ ಆ್ಯಂಡ್ ಗಿವ್ಸ್ ಮೆಸೇಜಸ್ ಥ್ರೂ ರೇಡಿಯೋ ಆ್ಯಂಡ್ ಟೆಲಿವಿಷನ್. ಸೊ ಇದರ ಒಂದು ಮಾಹಿತಿಯನ್ನು ಯಾರು ಕೊಡ್ತಾರೆ ನಮಗೆ, ಹಾಗೆ ಇದನ್ನ ಹೇಗೆ ನಮ್ಗೆ ಗೊತ್ತಾಗೋದು ಅಂತ ಹೇಳಿದ್ರೆ, ಸೊ ಇದು ಟೆಲಿವಿಷನ್ಗಳಲ್ಲಿ ಮತ್ತು ರೇಡಿಯೋಗಳಲ್ಲಿ ನಮಗೆ ಮೆಸೇಜನ್ನು ಕೊಡ್ತಾರೆ. ಹೇಗೆ ಅಂದರೆ ಇದ್ರ ಬಗ್ಗೆ ಇಂಡಿಯನ್ ವೆದರ್ ಡಿಪಾರ್ಟ್ಮೆಂಟ್ ಸ್ಟಡೀಸ್ ಅಂತಕ್ಕಂಥವ್ರು ಇದರ ಒಂದು ವೆದರನ್ನು ಪ್ರತಿದಿನ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಸ್ಟಡಿ ಮಾಡಿ ಆ ಒಂದು ರಿಪೋರ್ಟನ್ನು ಸೊ ಈ ಟಿ ವಿಗಳಲ್ಲಿ ರೇಡಿಯೋಗಳಲ್ಲಿ ಕೊಡ್ತಾ ಇರ್ತಾರೆ. ಸೊ ಇದರಿಂದ ಏನು ಹೆಲ್ಪು, ಇಟ್ಸ್ ಕೀಪ್ ದಿ ಫಿಶರ್ಮ್ಯಾನ್ ಏರ್ಪೋರ್ಟ್ ಆ್ಯಂಡ್ ಸೀಪೋರ್ಟ್ ಆನ್ ಅಲರ್ಟ್. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಫಿಶರ್ಮ್ಯಾನ್ಗಳು ಮೀನನ್ನು ಹಿಡೀಲಿಕ್ಕೋಸ್ಕರ ಹೋಗ್ತಾ ಇರ್ತಾರೆ ಡೈಲಿ. ಸೊ ಅವರು ಹೋಗದೆ ಇರೋಗೆ ಅವಾಯ್ಡ್ ಮಾಡೋದಕ್ಕೆ ಇದು ಸಹಾಯಕ. ಅದೇ ರೀತಿ ಏರ್ಪೋರ್ಟ್, ಸೊ ಏರ್ಪೋರ್ಟ್ಗಳಲ್ಲಿ ಅಂದರೆ ಇವು ಹೆಚ್ಚು ಮಳೆ ಬೀಳೋದ್ರಿಂದ ಸೊ ಆ ಒಂದು ಪ್ರದೇಶಗಳಲ್ಲಿ ವಿಮಾನಗಳ ಹಾರಾಟ ತುಂಬಾ ಅಪಾಯ. ಸೊ ಅದರಿಂದ ಏನಾಗುತ್ತೆ, ಅದನ್ನು ಸಹ ನಾವು ಅವಾಯ್ಡ್ ಮಾಡ್ಬೋದು. ಸೊ ಮಳೆ ಗುಡುಗು ಮಿಂಚು ಬಂದಾಗ ಏರೋಪ್ಲೇನ್ಗಳು ಹಾನಿಗೆ ಆಗ್ತಕ್ಕಂಥ ಒಂದು ಸಂಭವ ಹೆಚ್ಚಿರುತ್ತೆ. ಸೊ ಅದನ್ನು ನಾವು ತಪ್ಪಿಸ್ಬೋದು. ಆ್ಯಂಡ್ ಸೀ ಪೋರ್ಟ್ಸ್ ಆನ್ ಅಲರ್ಟ್, ಜೊತೆಗೇನು ಬಂದರು ಪ್ರದೇಶಗಳನ್ನು ನಾವು ಅಲರ್ಟ್ ಮಾಡ್ಬೋದು. ಸೊ ಏನು ಅಲ್ಲಿರ್ತಕ್ಕಂಥ ಜನರನ್ನು ಬೇರೆ ಕಡೆ ಸಾಗಾಣಿಕೆ ಮಾಡೋದು. ಸೊ ಹೀಗೆ ಬೇಕಾಗಿರ್ತಕ್ಕಂಥ ಪ್ರಿಕಾಷನ್ಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿ ಕ್ಯಾನ್ ಟೇಕ್ ದಿ ಫಾಲೋಯಿಂಗ್ ಪ್ರಿಕಾಷನ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದಿ ಸೈಕ್ಲೋನ್. ಸೊ ಇಲ್ಲೊಂದು ಕೆಲವೊಂದು ಪ್ರಿಕಾಷನನ್ನು ಕೊಟ್ಟಿದ್ದಾರೆ. ಆಗೋದಕ್ಕೂ ಮೊದಲು ಆದಮೇಲೆ ಏನು ಮಾಡಬೇಕು ಸೈಕ್ಲೋನ್ ಆದಮೇಲೆ ಅಂತ. ಇನ್ ಕೇಸ್ ಯು ಹ್ಯಾವ್ ಟು ಎವಾಕ್ಯೂಟ್ ದಿ ಏರಿಯಾ, ವೆಯ್ಟ್ ಟಿಲ್ ಅಡ್ವೈಸ್ ಟು ಗೋ ಬ್ಯಾಕ್, ಯೂಸ್ ದಿ ರೆಕಮೆಂಡೆಡ್ ರೂಟ್ ಫಾರ್ ರಿಟರ್ನಿಂಗ್. ನೀವೇನಾದರೂ ಆ ಒಂದು ಸೈಕ್ಲೋನ್ ಆಗ್ತಕ್ಕಂಥ ಪ್ರದೇಶದಲ್ಲಿ ಏನಾದ್ರು ಇದ್ದರೆ, ಸೊ ಏನು ವೆದರ್ ಚೇಂಜ್ ಆಗಿರುತ್ತೆ ಹೌದಲ್ವಾ, ಸೊ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಆವಾಗ ನೀವೇನು ಮಾಡಬೇಕು, ಸೊ ಆದಷ್ಟು ಆ ಪ್ರದೇಶದಿಂದ ಮತ್ತೆ ನೀವು ಬಂದಂಥ ರೋಡಲ್ಲಿ ವಾಪಸ್ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಲಿಸನ್ ಟು ದಿ ವೆದರ್ ರಿಪೋರ್ಟ್ ಆನ್ ಟಿ.ವಿ ಆರ್ ರೇಡಿಯೋ. ಸೊ ನೀವು ಈ ಒಂದು ರೇಡಿಯೋ ಮತ್ತು ಟೆಲಿವಿಷನ್ಗಳಲ್ಲಿ ಕೊಡ್ತಕ್ಕಂಥ ವೆದರ್ ರಿಪೋರ್ಟನ್ನು ಆವಾಗವಾಗ ಕೇಳಿಸ್ಕೊತಾ ಇರಬೇಕು ಅಂತಹ ಒಂದು ಏರಿಯಾಗಳಲ್ಲಿ ನೀವು ಇದ್ದರೆ. ಡು ನಾಟ್ ಗೋ ಔಟ್ ಟಿಲ್ ಅಫಿಷಿಯಲ್ ಅಡ್ವೈಸ್. ಮತ್ತು ನೀವೇನಾದರೂ ಆ ಒಂದು ಪ್ರದೇಶಕ್ಕೆ ಬಂದುಬಿಟ್ಟಿದ್ರೆ ನೀವು ಆದಷ್ಟು ನಿಮ್ಮನ್ನು ನೀವು ಅಲ್ಲಿ ಸೇವ್ ಮಾಡಿಕೊಂಡು, ಜೊತೆಗೆ ಮತ್ತೆ ಅವರು ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಡ್ವೈಸ್ ಕೊಡೋನವ್ರಿಗೂ ನೀವು ಆ ಒಂದು ಜಾಗವನ್ನು ಬಿಟ್ಟು ಕದಲಬಾರ್ದು. ಚೆಕ್ ಫಾರ್ ಗ್ಯಾಸ್ ಲೀಕೇಜ್ ಬಿಫೋರ್ ಯೂಸಿಂಗ್ ದಿ ಸ್ಟವ್. ಏನು ಮಾಡಬೇಕು, ಸೊ ನೀವೊಂದು ಆ ಒಂದು ಸೈಕ್ಲೋನ್ ಏರಿಯಾದಲ್ಲಿ ಇದ್ದಿದ್ರೆ ಗ್ಯಾಸನ್ನು ಅವಾಗವಾಗ ಚೆಕ್ ಮಾಡ್ಕೋಬೇಕು. ಜೊತೆಗೆ ಸ್ಟವನ್ನು ಯೂಸ್ ಮಾಡಿದರೆ ಗ್ಯಾಸ್ ಲೀಕೇಜ್ ಆಗ್ತಾ ಇದೆಯಾ ಅಂತ ಸೊ ನೀವು ನೋಡ್ಕೋತಾ ಇರಬೇಕು, ಆಫ್ ಮಾಡಬೇಕು. ಅವಾಯ್ಡ್ ಫ್ಲಡ್ ವಾಟರ್ ಆ್ಯಂಡ್ ಬಿ ಕೇರ್ಫುಲ್ ಅಬೌಟ್ ಸ್ನೇಕ್ಸ್. ಅಲ್ಲಿ ಆದಷ್ಟು ಫ್ಲಡ್ನ ವಾಟರು ಮನೆ ಒಳಗಡೆ ಬರದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಸೊ ಸೈಕ್ಲೋನ್ ಅಂದಾಗ ಮಳೆ ಬರುತ್ತೆ, ಮಳೆ ಆದಮೇಲೆ ಅಲ್ಲಿ ಏನಾಗುತ್ತೆ, ಹೆಚ್ಚು ಮಳೆ ಆದಮೇಲೆ ಫ್ಲಡ್ ಅಂತಕ್ಕಂಥ ಕಾಮನ್ ಆಗಿಬಿಡುತ್ತೆ. ಫ್ಲಡ್ನ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಆದಷ್ಟು ಫ್ಲಡ್ಡಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಜೊತೆಗೆ ಆ ಒಂದು ನೀರಲ್ಲಿ ಸ್ನೇಕ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಮೂವ್ ಟು ಎ ಸೇಫರ್ ಪ್ಲೇಸ್ ಬಿಫೋರ್ ದಿ ಸೈಕ್ಲೋನ್ ಕಮ್ಸ್ ಯುವರ್ ಏರಿಯಾ. ನಿಮ್ಮ ಒಂದು ಮನೆ ಅಥವಾ ನಿಮ್ಮ ಒಂದು ಏರಿಯಾಕ್ಕೆ ಸೈಕ್ಲೋನ್ ಬರೋದಕ್ಕೆ ಮೊದಲು ಆದಷ್ಟು ಸೇಫ್ ಆಗಿರೋದಕ್ಕೆ ಪ್ರಯತ್ನವನ್ನು ಪಡಿ. ಸೇಫ್ ಆಗಿರ್ತಕ್ಕಂಥ ಪ್ಲೇಸ್ಗಳಿಗೆ ಹೋಗೋದಕ್ಕೆ ನೀವು ಟ್ರೈ ಮಾಡಿ. ಸೊ ನಾಳಿದ್ರಲ್ಲಿ ಏನಾದರೂ ಫ್ಲಡ್ ಆಗುತ್ತೆ ಅಂತ ನಿಮಗೆ ಗೊತ್ತಾದರೆ ಟೆಲಿವಿಷನ್ಗಳಲ್ಲಿ ರೇಡಿಯೋಗಳಲ್ಲಿ ಏನಾದರೂ ಮಾಹಿತಿಯನ್ನು ಕೊಟ್ಟರೆ ಸೊ ಇಂದಿನ ನೀವು ಬೇರೆ ಪ್ಲೇಸ್ಗೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಸ್ಟೋರ್ ಇನಫ್ ಫುಡ್ ಇನ್ ವಾಟರ್ ಪ್ರೂಫ್ ಬ್ಯಾಗ್ಸ್.
ಸೊ ಅಲ್ಲಿ ಏನು ಸೈಕ್ಲೋನ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ನೀವೇನು ಮಾಡಬೇಕು, ಇನ್ನೂ ಸಮಯ ಇರುತ್ತೆ ಅಂದಾಗ ಆದಷ್ಟು ಫುಡ್ಗಳನ್ನು ಹೆಚ್ಚು ಫುಡ್ಗಳನ್ನು ನೀವು ಸ್ಟೋರ್ ಮಾಡ್ಕೋಬೇಕು. ಸೊ ಯಾವುದರಲ್ಲಿ, ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ. ಯಾಕೆ, ನೀರೆಲ್ಲ ಬರುತ್ತೆ ಅಲ್ವಾ, ಸೊ ಒದ್ದೆ ಆಗಿ ಹಾಳಾಗದೇ ಇರಲಿ ಅಂತ. ಸೊ ನೀವು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೋಬೇಕು. ಆಫ್ಟರ್ ದಿ ಸೈಕ್ಲೋನ್ ರಿಕೆಟ್ಸ್ ಡ್ರೈ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಸೊ ಇವಾಗ ಫ್ಲಡ್ ಎಲ್ಲ ಬಂದಾಯಿತು, ಇವಾಗ ಎಲ್ಲ ನೀವು ಪ್ರಿಕಾಕ್ಷನನ್ನು ತಗೊಂಡು ನಿಮ್ಮನ್ನು ನೀವು ಸೇಫ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ಫ್ಲಡ್ ಎಲ್ಲ ಇಳಿತು, ಸೈಕ್ಲೋನ್ ಎಲ್ಲ ಇಳಿದಿದೆ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ತಕ್ಷಣ ಹೋಗಿ ಈ ಒಂದು ಎಲೆಕ್ಟ್ರಿಕ್ ಅಪ್ಲಯನ್ಸ್ಗಳನ್ನು ಮುಟ್ಟಬಾರ್ದು. ಯಾಕೆ, ಇನ್ನೂ ಅದು ಒದ್ದೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಡ್ರೈ ಮಾಡಬೇಕು. ಸೊ ಡ್ರೈ ಮಾಡಿ ಆಮೇಲೆ ಅವುಗಳನ್ನು ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಶಾಕ್ ಹೊಡೆಯುತ್ತೆ ನಿಮಗೆ. ಡು ನಾಟ್ ಗೋ ಇನ್ ಟು ದಿ ಸಿ. ಈ ಒಂದು ಸಮುದ್ರದ ಹತ್ತಿರ ಹೋಗಬಾರ್ದು. ಸೊ ಯಾಕೆ, ಅವಾಗ ತಾನೇ ಸೈಕ್ಲೋನ್ ಒಂದು ಪರಿಸ್ಥಿತಿ ಇಳಿದಿರುತ್ತೆ. ಸೊ ಅಂಥ ಸಮಯದಲ್ಲಿ ಹೋದರೆ ನೀರಿನ ಒಂದು ಪ್ರಮಾಣ ಹೆಚ್ಚಾಗಿರ್ಬೋದು, ಮತ್ತು ಏನಾದರೂ ತೀರಕ್ಕೆ ಜೋರಾದ ಅಲೆ ಬಂದು ಅಪ್ಪಳಿಸ್ಬೋದು. ಸೊ ಅದಕ್ಕೋಸ್ಕರ ಡು ನಾಟ್ ಗೋ ಇನ್ ಟು ದಿ ಸಿ. ಸೊ ಇದಿಷ್ಟು ಸೈಕ್ಲೋನ್. ನೆಕ್ಸ್ಟು ಸುನಾಮಿ. A tsunami is a series of waves that are created when water in an ocean is rapidly displaced. A tsunami is a series of waves that are created when water in an ocean is rapidly displaced. ಅಂದ್ರೇನು, ಸೊ ಸುನಾಮಿ ಅಂದರೆ ಎಲ್ಲಿ ಇದು ನಿರ್ಮಾಣ ಆಗ್ತಕ್ಕಂಥದ್ದು. ಸೊ ಇದು ನಿರ್ಮಾಣ ಅಥವಾ ಎಲ್ಲಿ ಇದು ಹುಟ್ಟುತ್ತೆ ಅಂತ ಹೇಳಿದ್ರೆ, ಸೊ ಸಮುದ್ರಗಳಲ್ಲೇ, ಹೌದಲ್ವಾ. ಸೊ ಈಗ ನೀವು ಒಂದು 7-8 ವರ್ಷದಿಂದ ನೋಡಿರ್ತೀರ. ಸೊ ಕೆಲವೊಂದು ಈ ಒಂದು ಸಮುದ್ರದ ಅಲೆಗಳು ತನ್ನ ಒಂದು ಏನು ಕಾಮನಾಗಿ ಬರ್ತಾಯಿತ್ತು ಅಲೆಗಳು, ಅದಕ್ಕಿಂತನೂ ಸಹ 3 ಪಟ್ಟು 10 ಪಟ್ಟು ದೊಡ್ಡದಾಗಿರ್ತಕ್ಕಂತಹ ಅಲೆಗಳು ಸಮುದ್ರದಲ್ಲಿ ಬರ್ತಕ್ಕಂಥದ್ದು. ಸೊ ಅದನ್ನ ನಾವು ಸುನಾಮಿ ಅಂತ ಕರಿತೀವಿ. ಭೀಕರವಾದಂತಹ ಎತ್ತರವಾದಂಥ ಅಲೆಗಳನ್ನು ನಾವು ಸುನಾಮಿ ಅಂತ ಕರಿತೀವಿ. ವೋಲ್ಕನಿಕ್ ಎರಪ್ಷನ್ಸ್, ಅಂಡರ್ ವಾಟರ್ ಎಕ್ಸ್ಪ್ಲೋಷನ್, ಅಂಡರ್ ವಾಟರ್ ಅರ್ಥಕ್ವೇಕ್ ಕ್ಯಾನ್ ಆಲ್ generate a tsunami. The effect of a tsunami are devastating. ಅಂದ್ರೇನು, ಸೊ ಇಲ್ಲಿ ಈ ಒಂದು ಸುನಾಮಿ ಅಂತಕ್ಕಂಥದ್ದು ಎಲ್ಲಾಗುತ್ತೆ, ಸೊ ಯಾವ ಕಾರಣಕ್ಕಾಗುತ್ತೆ ಅಂದರೆ ಸಮುದ್ರದ ಆಳದಲ್ಲಿರ್ತಕ್ಕಂತಹ ಜ್ವಾಲಾಮುಖಿಗಳು ಸಿಡಿದಾಗ. ಅರ್ಥ ಮಾಡ್ಕೊಳ್ಳಿ, ಯಾವಾಗ ಈ ಒಂದು ಸಮುದ್ರ ಅಂತಕ್ಕಂಥದ್ದು ಚಿಕ್ಕದಾದ ಜಾಗದಲ್ಲಿ ಇರ್ತಕ್ಕಂಥ ನೀರಿನ ಒಂದು ಪ್ರಮಾಣ ಅಲ್ಲ. ಸೊ ಅದು ಏನಾಗಿರುತ್ತೆ, ತುಂಬ ವಿಶಾಲವಾಗಿರ್ತಕ್ಕಂತಹ ಒಂದು ಏರಿಯಾದಲ್ಲಿ ಸಮುದ್ರ ಅಂತಕ್ಕಂಥದ್ದು ಕಂಡುಬರುತ್ತೆ. ಸೊ ಅಲ್ಲಿ ಭೂಮಿಯ ಅಂತರಾಳದಲ್ಲಿ, ಆ ಸಮುದ್ರದ ನೀರಿನ ಅಂತರಾಳದಲ್ಲಿ ನಾವು ಭೂಮಿ ಮೇಲೆ ನೋಡ್ತಕ್ಕಂತಹ ಬೆಟ್ಟ ಗುಡ್ಡಗಳಾಗೇ, ಸೊ ಕೆಲವೊಂದು ಬೆಟ್ಟ ಗುಡ್ಡ ಅದೇ ರೀತಿ ಲಕ್ಷಣಗಳನ್ನು ನಾವು ನೋಡ್ತೀವಿ. ಸೊ ಅದರಲ್ಲಿ ಈ ವೋಲ್ಕನಿಕ್ಗಳು ಸಹ ಕಂಡುಬರುತ್ತೆ. ಸೊ ವೋಲ್ಕನಿಕ್ಗಳು ಕೆಲವೊಂದು ಟೈಮಲ್ಲಿ ಸಮುದ್ರದ ಆಳದಲ್ಲಿ ಬ್ಲಾಸ್ಟ್ ಆಗ್ತಕ್ಕಂಥದ್ದು, ಒಂದೇ ಸರಿಗೆ ಅದು ಹೊರ ಹೊಮ್ಮತಕ್ಕಂಥದ್ದು. ಈ ರೀತಿ ಆದಾಗ ಏನಾಗುತ್ತೆ, ಪ್ರೆಷರ್ ಆಗುತ್ತೆ ಸಮುದ್ರದ ನೀರಿನಲ್ಲಿ. ಸೊ ನೀರಿನ ಒಂದು ಸಮುದ್ರದ ನೀರಿಗೆ ಪ್ರೆಷರ್ ಆಗುತ್ತೆ ಸಂದರ್ಭದಲ್ಲಿ ಆ ಒಂದು ನೀರು ಏನಾಗುತ್ತೆ, ದಡಕ್ಕೆ ಬಂದು ಅಪ್ಪಳಿಸ್ಲೇಬೇಕು, ಹೌದಲ್ವಾ. ಸೊ ಇವಾಗ ನೀವು ಒಂದು ಬೌಲಲ್ಲಿ ನೀರನ್ನು ಇಟ್ಟಿರ್ತೀರ. ಸೊ ಆ ಬೌಲಲ್ಲಿ ನೀರನ್ನು ಇಟ್ಬಿಟ್ಟು ನೀವು ಸುಮ್ಮನೆ ಅದರೊಳಗಡೆ ಒಂದು ಸಣ್ಣ ಕಲ್ಲನ್ನು ಹಾಕಿ, ಸಣ್ಣ ಕಲ್ಲು ಹಾಕಿದ್ರೆ ವೇವ್ಸ್ಗಳು ಸೃಷ್ಟಿಯಾಗಿ ಕೊನೆಗೆ ಎಡ್ಜಿಗೆ ಬಂದು ನೀರು ಸ್ವಲ್ಪ ಚೆಲ್ಲುತ್ತೆ, ಹೌದಲ್ವಾ. ಸೊ ಏನೇ ಆದ್ರೂ ಎಡ್ಜಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಕೊನೆಗೆ ಬಂದು ಟಚ್ ಆಗೋದು ಎಡ್ಜ್ಗೆ. ಸೊ ಅದೇ ರೀತಿ ಸಮುದ್ರಗಳ ಒಂದು ಅಂತರದಲ್ಲಿ ಏನೇ ವ್ಯತ್ಯಾಸ ಆದರೂ ನೀರಿನ ಒಂದು ಪ್ರಮಾಣ ಹೆಚ್ಚಾದರೆ ಸೊ ದಡಕ್ಕೆ ಬಂದು ಅದು ತಲುಪ್ತಕ್ಕಂಥದ್ದು. ಸೊ ಈ ರೀತಿ ಆದಾಗ ಏನಾಗುತ್ತೆ, ಸೊ ಆಬ್ವಿಯಸ್ಲಿ ಆ ಒಂದು ಅಲೆಗಳ ಒಂದು ಎತ್ತರ ಸಾಮಾನ್ಯಕ್ಕಿಂತ ಇನ್ನೂ ಹೆಚ್ಚು ಎತ್ತರವಾಗಿ ಕಂಡುಬರುತ್ತೆ. ಅಂಡರ್ ವಾಟರ್ ಎಕ್ಸ್ಪ್ಲೋಷನ್, ಅಂಡರ್ ವಾಟರ್ ಅರ್ಥಕ್ವೇಕ್ಸ್ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಸಮುದ್ರದ ಒಳಗಡೆ ಏನಾದರೂ ಅರ್ಥಕ್ವೇಕ್ ಅಂತಕ್ಕಂಥದ್ದು ಆದಾಗ, ನಡುಗುವಿಕೆ, ಭೂಮಿಯ ಭೂಕಂಪ ಹೇಗಾಗುತ್ತೋ ಅದೇ ರೀತಿ ಸಮುದ್ರದಲ್ಲಿ ಅರ್ಥಕ್ವೇಕ್ ಅಂತಕ್ಕಂಥದ್ದು ಆದಾಗ ಸೊ ಈ ಒಂದು ಸುನಾಮಿ ಅಲೆಗಳು ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ದ ಎಫೆಕ್ಟ್ ಆಫ್ ಸುನಾಮಿ ಆರ್ ಡಿವೆಸ್ಟೇಟಿಂಗ್. ಸೊ tsunami warning system should be installed. This is a government decision. ಸೊ ಇದನ್ನು ನಾವು ಅಷ್ಟು ಪರ್ಟಿಕ್ಯುಲರಾಗಿ ಇಂಥ ಟೈಮಲ್ಲಿ ಆಗುತ್ತೆ ಅಂತ ಕೆಲವೊಂದು ಟೈಮಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ಗೌರ್ಮೆಂಟ್ ಅಂತಕ್ಕಂಥದ್ದು ವಾರ್ನಿಂಗನ್ನು ಸಹ ಕೊಡ್ತಾರೆ.
ಸೊ ಇಲ್ಲಿ ಕೆಲವೊಂದು ನಾವು ಪ್ರಿಕಾಕ್ಷನ್ಗಳನ್ನು ತಗೊಳ್ಳೋದ್ರ ಮೂಲಕ ಸೊ ಈ ಒಂದು ಸುನಾಮಿಯಿಂದ ತಪ್ಪಿಸ್ಕೋಬೋದು ನೋಡಿ. ಫಾಲೋಯಿಂಗ್ಸ್ ಆರ್ ದಿ ಪ್ರಿಕಾಕ್ಷನ್ ಟು ಬಿ ಟೇಕನ್ ಇನ್ ಕೇಸ್ ಆಫ್ ಸುನಾಮಿ. ಸೊ ಏನೇನು ಪ್ರಿಕಾಕ್ಷನ್ ಅಂತ ಹೇಳಿದ್ರೆ, ಮೂವ್ ಟು ಎ ಹೈಯರ್ ಗ್ರೌಂಡ್. ಏನು ಮಾಡಬೇಕು, ಎತ್ತರವಾಗಿರ್ತಕ್ಕಂಥ ಒಂದು ಗ್ರೌಂಡ್ಗೆ ಅಥವಾ ಎತ್ತರವಾಗಿರ್ತಕ್ಕಂಥ ಒಂದು ಪ್ಲೇಸ್ಗಳಿಗೆ ನಾವು ಆದಷ್ಟು ಓಡೋಗಬೇಕು. ಡು ನಾಟ್ ಫಿಯರ್ ಡ್ಯೂರಿಂಗ್ ಎ ಸುನಾಮಿ. ಸೊ ಹೆಚ್ಚು ಹೆದರ್ಕೋಬಾರ್ದು, ಸುನಾಮಿಗೆ ನಾವು ಹೆದರ್ಕೋಬಾರ್ದು. ಡು ನಾಟ್ ಎಂಟರ್ ದಿ ಸಿ ಇಫ್ ಯು ನೋಟಿಸ್ ದಿ ವಾಟರ್ ರಿಸೈಡಿಂಗ್ ಫಾಸ್ಟ್. ನೀರಿಗೆ ನೀವು ಇಳಿಬಾರ್ದು. ಯಾವಾಗ ನೀರಿನ ಒಂದು ಸೆಳೆತ ಜಾಸ್ತಿ ಇದ್ದಾಗ, ಅದರ ಒಂದು ಅಲೆಗಳ ಗಾತ್ರ ಹೆಚ್ಚಾಗಿದ್ದಾಗ ಸೊ ನೀವೇನು ಮಾಡಬೇಕು, ಆದಷ್ಟು ಸಿ ವಾಟರಿಂದ ದೂರ ಇರಬೇಕು. ಕೆಲವೊಂದು ಟೈಮಲ್ಲಿ ಕಾಮನ್ನಾಗಿಯೇ ಅಲೆಗಳ ಒಂದು ಎತ್ತರ ಬರ್ತಾ ಇರುತ್ತೆ, ಕೆಲವೊಂದು ಸತಿ ನೀರಿನ ಸೆಳೆತನೂ ಜಾಸ್ತಿ ಆಗುತ್ತೆ, ಅಲೆಯ ಒಂದು ಎತ್ತರನೂ ಜಾಸ್ತಿ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಆದಷ್ಟು ಸಿಯಿಂದ ದೂರ ಉಳ್ಕೊಳ್ಳೋದೇ ಒಳ್ಳೆಯದು. ಸೊ ಇದೇನೆ, ಇಲ್ಲಿ ಜಾಸ್ತಿ ನಾವು ಪ್ರಿಕಾಕ್ಷನನ್ನು ಕೈಗೊಂಡು ಜೀವ ಉಳಿಸ್ತಕ್ಕಂಥ ಒಂದು ಸಂಭವಗಳು ಕಡಿಮೆ. ಯಾಕೆಂದರೆ ಇದು ತುಂಬಾ ಡೇಂಜರಸ್. ಸೊ ಒಂದು ಸಮುದ್ರದ ನೀರು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಂದೇ ಸರಿಗೆ ಉಕ್ಕಿ ಬಂದರೆ ಸೊ ಅಲ್ಲಿ ನಾವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ನೀವು 4 ಹೆಜ್ಜೆ ಇಡೋ ಅಷ್ಟರಲ್ಲಿ ಒಂದು ಅಲೆ ಬಂದು ಕೊಚ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ ನಿಮ್ಮನ್ನು. ಸೊ ಆದಷ್ಟು ನೀವು ತಗೊಳ್ಬೇಕಾಗಿರ್ತಕ್ಕಂಥ ಪ್ರಿಕಾಕ್ಷನ್ ಅಂದರೆ ಏನು, ಸೊ ಒಂದು ಸಿ ವಾಟರಿಂದ ದೂರ ಇರ್ತಕ್ಕಂಥದ್ದು. ಜೊತೆಗೆ ಮಳೆಗಾಲದಲ್ಲಿ ಇಂಥ ಸಂದರ್ಭದಲ್ಲಿ ಮತ್ತು ಬೇಸಿಗೆ ಎಂಡಿಂಗಲ್ಲಿ ಆದಷ್ಟು ಸಿ ಪ್ಲೇಸಸ್ಗೆ ನೀವು ಹೋಗೋಂಥದ್ದನ್ನು ಅವಾಯ್ಡ್ ಮಾಡಿದ್ರೆ ಸುನಾಮಿಯಿಂದ ತಪ್ಪಿಸ್ಕೋಬೋದು. ಸೊ ಅದೇ ನಾವು ಕೈಗೊಳ್ತಕ್ಕಂತಹ ಪ್ರಿಕಾಕ್ಷನ್. ಸೊ ಇದಿಷ್ಟು ನಿಮ್ಮ ನ್ಯಾಚುರಲ್ ಡಿಸಾಸ್ಟರ್ಸಲ್ಲಿ ಕಂಡು ಬರ್ತಕ್ಕಂತಹ ಕೆಲವೊಂದು ವಿಕೋಪಗಳು. ಸೊ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಫ್ಲಡ್, ಅರ್ಥ್ಕ್ವೇಕ್, ಡ್ರಾಟ್, ಸೈಕ್ಲೋನ್, ಸುನಾಮಿ. ಸೊ ಇಷ್ಟನ್ನ ಒಂದು ಸರಿ ಓದಿ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ. ಥ್ಯಾಂಕ್ ಯು.